ಎಸ್, ಇವತ್ತಿಗೆ 25 ದಿನ ಆಯಿತು ಇಂಟರ್ವಲ್ ಸಿನಿಮಾ ಓಡ್ತಾ ಅಂದರೆ ಯಶಸ್ವಿ ಪ್ರದರ್ಶನ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ. ಖ್ಯಾತ ನಿರ್ದೇಶಕರು ಬಂದು ಇವತ್ತು ವಿಶ್ ಮಾಡಿದರು ಪವನ್ ಸರ್. ಎಷ್ಟು ಖುಷಿ ಇದೆ. ಇವತ್ತಿಗೆ 25 ಡೇಸ್ ಆ್ಯಂಡ್ ಸ್ಟಿಲ್ ಕಂಟಿನ್ಯೂಯಿಂಗ್. ಇಟ್ಸ್ ಲೈಕ್ ಅ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಮೂಮೆಂಟ್. ಸಿನಿಮಾ 25 ದಿನದವರೆಗೂ ಓಡಿರೋದು ಈ ಥರದ ಒಂದು ಸಿಚುವೇಷನಲ್ಲಿ ಇಟ್ಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್. ಇಡೀ ಟೀಮ್ಗೆ ಕ್ರೆಡಿಟ್ಸ್ ಹೋಗಬೇಕು, ಎಸ್ಪೆಷಲಿ ರೈಟರ್, ಡೈರೆಕ್ಟರ್ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಬಾಯ್ಸು. ಅವರ ಶ್ರಮ ಇದರಲ್ಲಿ ತುಂಬ ಇದೆ. ಆ್ಯಂಡ್ ಪವನ್ ಒಡೆಯರ್ ಸರ್ ಗೆಸ್ಟ್ ಆಗಿ ಬಂದಿದ್ದು 25 ಡೇಸ್ ಆಫ್ ಸಕ್ಸಸ್ ಮೀಟ್ಗೆ. ನನಗೆ ಅವ್ರ ಗೂಗ್ಲಿ ಸಿನಿಮಾ ತುಂಬ ಇಷ್ಟ. ನಾನು ಗೂಗ್ಲಿ ಸಿನಿಮಾ ಇರುವಾಗ ಮೇ ಬಿ ಐ ವಾಸ್ ಅಟ್ 6th 7th ಸ್ಟ್ಯಾಂಡರ್ಡ್ ಅನಿಸುತ್ತೆ. ಆ ಸಮಯದಿಂದನೂ ನನಗೆ ಐ ಜಸ್ಟ್ ಲವ್ ದಿ ಸಿನಿಮಾ. ನಾನು ಯೂಶ್ವಲಿ ಒಂದು ಸಿನಿಮಾನ 2-3 ಸಲ ನೋಡಲ್ಲ. ಗೂಗ್ಲಿನ ಅದು ಎಷ್ಟು ಸತಿ ನೋಡಿದ್ದೀನೋ ಲೆಕ್ಕನೇ ಇಲ್ಲ. ಅಲ್ಲಿಂದ ನನಗೆ ಯಶ್ ಸರ್ ಕೂಡ ತುಂಬ ಇಷ್ಟ ಆಗಿದ್ದು ಗೂಗ್ಲಿ ಸಿನಿಮಾದಿಂದ. ಪವನ್ ಒಡೆಯರ್ ಸರ್ನ ಫಸ್ಟ್ ಟೈಮ್ ನಾನು ನೋಡಿದ್ದು. ಆ್ಯಂಡ್ ದಟ್ ಟು ನಮ್ಮ ಸಿನಿಮಾದ 25 ಡೇಸ್ ಆಫ್ ಸಕ್ಸಸ್ ಮೀಟ್ಗೆ ಅವ್ರು ಬಂದಿದ್ದು ವೆರಿ ಪ್ರೌಡ್ ಮೂಮೆಂಟ್ ಆ್ಯಂಡ್ ವೆರಿ ಹ್ಯಾಪಿ. ಎಸ್, ಇದುವರೆಗೂ ಈಗ 25 ದಿನ ಆಯಿತು. ಇದುವರೆಗೂ ಸಿನಿಮಾ ನೋಡಿರೋ ಅಂಥ ಕೆಲವೊಂದಿಷ್ಟು ಆಡಿಯನ್ಸ್ ಇದ್ದಾರೆ. ಸೊ ಅಂಥವರಿಗೆ ಒಂದು ಸಿನಿಮಾ ಬಗ್ಗೆ ಮೆಸೇಜ್ ಹೇಳೋದಾದರೆ ನಿಮ್ಮ ಪಾತ್ರ ಹೇಗಿದೆ, ಯಾವ ಥರ ಜನಕ್ಕೆ ಇದು ಒಂದು ಮೆಸೇಜ್ ಕೊಡುತ್ತೆ ಅಂತ? ಮೆಸೇಜು ಇಟ್ ಕಮ್ಸ್ ಇನ್ ದ ಎಂಡ್. ಬಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮ ಸಿನಿಮಾನ ಇನ್ನೂ ನೋಡಿಲ್ದಲೇ ಇರೋರು ಇವಾಗಾದರೂ ಬಂದು ನೋಡ್ಬೋದು. ಚೆನ್ನಾಗಿ ನಕ್ಬಿಟ್ಟು ಹೋಗ್ತೀರಾ. ಏನು ಮೆಸೇಜ್ ತೊಗೊಂಡೋಗ್ತೀರಾ ಅದು ಮನಸ್ಸಲ್ಲಿ ಉಳಿಯುತ್ತೆ. ಆದರೆ ನೀವು ಜಾಸ್ತಿ ಹೆಚ್ಚು ನಕ್ಕು ಮಜಾ ಮಾಡಿ ಶಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು, ಅಂದರೆ ಸುಮ್ಮನೆ ಹೇಳ್ತಿಲ್ಲ, ಇದೆಲ್ಲ ಇಷ್ಟು ದಿನ ಏನು ಆಡಿಯನ್ಸ್ ನೋಡಿದ್ರು ಅವ್ರ ರಿಯಾಕ್ಷನ್ಸು, ಅವರು ನಮ್ಗಳನ್ನು ರೇಗಿಸಿದ ರೀತಿ ಆಗಲಿ, ಎಸ್ಪೆಷಲಿ ನನ್ನನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಥಿಯೇಟರ್ ವಿಸಿಟ್ಗಂತ ವಿರೇಶ್ ಥಿಯೇಟ್ರಿಗೆ ಹೋಗಿದ್ವಿ. ಫುಲ್ಲಾಗಿತ್ತು ಆಲ್ಮೋಸ್ಟ್ ಥಿಯೇಟರು. ಜನರು ಆಡಿಯನ್ಸ್ ಮಧ್ಯೆ ಹೋಗಿ ಸೈಲೆಂಟಾಗಿ ಕೂತ್ಕೊಂಡು ಸಿನಿಮಾ ನೋಡೋಣ ಅಂತ ಹೋದೆ. ಅಟ್ ದ ಸೇಮ್ ಟೈಮ್ ನನ್ನ ಸಾಂಗ್ ಪ್ಲೇ ಆಯಿತು. ಆ್ಯಂಡ್ ಆಡಿಯನ್ಸ್ ರಿಯಾಕ್ಷನ್ ವಾಸ್ ಲೈಕ್ ಎಲ್ಲರೂ ಮೊಬೈಲ್ ಎತ್ಕೊಂಡು ಫ್ಲ್ಯಾಶ್ ಲೈಟ್ಸ್ ಆನ್ ಮಾಡಿ ಕೂಗಾಡಿ ಕಿರ್ಚಾಡಿ, ನಾನಾಯಿತು ಸರಿ ಅಂತ ಕೂತ್ಕೊಂಡು ಪ್ಲೀಸ್ ಸಿನಿಮಾ ಕಂಟಿನ್ಯೂ ಮಾಡಿ ಅಂತ ಹೇಳಿ. ಸಿನಿಮಾ ಮುಗ್ದಿದ ನಂತರ ಅವರು ನನಗೆ ಸಿನಿಮಾಲಿ ಏನೇನು ಡೈಲಾಗ್ಸಲ್ಲಿ ಹೀರೋ ನನ್ನನ್ನು ರೇಗಿಸ್ತಾನೆ ಆ ರೀತಿ ಆಡಿಯನ್ಸು ನನ್ನನ್ನು ರೇಗಿಸೋದು. ಈ ಕ್ರೀಮ್ ಬನ್ ಅಂತ ಕೂಗಿದ್ದಾಗಲಿ ಅದೆಲ್ಲ ಇನ್ನೂ ಹಾಗೆ ತಲೆಯಲ್ಲಿ ಇದೆ. ಇಟ್ ವಿಲ್ ಬಿ ಮೈ ಮೆಮೊರಿ ಫಾರ್ ಎವರ್. ಸೊ ಇಷ್ಟು ಮಜಾ ಕೊಟ್ಟಿದೆ ಅಂದರೆ, ನಾನು ಇದನ್ನ ಏನಕ್ಕೆ ಕೊಟ್ಟೆ ಎಕ್ಸಾಂಪಲ್ ಅಂತ ಅಂದರೆ, ಇಷ್ಟು ಮಜಾ ಕೊಟ್ಟಿದೆ ಸಿನಿಮಾ ಜನರಿಗೆ. ಸೊ ಇನ್ನೂ ನೋಡಿಲ್ದಲ್ಲಿರೋರು ಡೆಫಿನೆಟ್ಲಿ ಬಂದು ಸಿನಿಮಾ ನೋಡ್ಬೋದು. ಐ ವಿಶ್ ದ್ಯಾಟ್ ನೀವೆಲ್ಲರೂ ಬಂದು ಸಿನಿಮಾನ ನೋಡ್ತೀರಾ ಥಿಯೇಟರಲ್ಲಿ. ಇನ್ನೂ ನೋಡಿಲ್ದಲೇ ಇರೋರು ನೀವು ನಮ್ಮ ಸಿನಿಮಾದ ರಿವ್ಯೂಗಳನ್ನು ಈಗಲೂ ಕೂಡ ನೋಡಿಕೊಂಡೆ ಬಂದು ನೋಡ್ಬೋದು. ಎಸ್, ನಿಮ್ಮ ಪಾತ್ರ ಹೇಗಿದೆ? ಈ ಪಾತ್ರ ಸಿಕ್ಕಾಗ ನಿಮ್ಮ ತಯಾರಿ ಹೇಗಿತ್ತು ಪಾತ್ರಕ್ಕಾಗಿ? ಪಾತ್ರ ಒಂದು ಹಳ್ಳಿ ಹುಡುಗಿಯ ಮುಗ್ಧ ಪಾತ್ರ, ಅಂದರೆ ಅದರಲ್ಲಿ ಇನ್ನೋಸೆನ್ಸ್ ತುಂಬಿಕೊಂಡಿರೋ ಅಂಥ ಪಾತ್ರ. ತುಂಬ ಹುಡುಗನೇ ನನ್ನ ಪ್ರಪಂಚ, ಅವ್ನು ಬಿಟ್ಟು ನಾನು ಬರಲ್ಲ, ಬದುಕೋದಿಲ್ಲ, ಅವ್ನು ಊಟ ಮಾಡು ಅಂದ್ರೇ ಮಾಡೋದು, ಸರಿ ಮಲ್ಕೋ ಟೈಮ್ ಆಯಿತು ಅಂದ್ರೇ, ಈ ಥರದ್ದೊಂದು ವೆರಿ ಲವಬಲ್ ಆ್ಯಂಡ್ ಲವ್ಲಿ ಕ್ಯಾರೆಕ್ಟರ್. ಈ ಪಾತ್ರದ ತಯಾರಿ ಹೇಗಿತ್ತು ಅಂದರೆ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಯಾಕೆಂದರೆ ನಾನು ಬೇಸಿಕಲಿ ಫ್ರಮ್ ತಿಪ್ಟೂರು ಮತ್ತು ಅರಸೀಕೆರೆ ನಡುವಿನ ಒಂದು ಪುಟ್ಟ ಹಳ್ಳಿಯಿಂದ. ಇದು ಹಳ್ಳಿ ಹುಡುಗಿ ಪಾತ್ರ ಆದ್ದರಿಂದ ದಟ್ ವಾಸ್ ಮೋರ್ ಈಸಿ ಫಾರ್ ಮೀ ಟು ಕನೆಕ್ಟ್ ವಿತ್ ದ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮ್ ಅಕಾರ್ಡಿಂಗ್ ಟು ಇಟ್. ಮತ್ತು ನಿಮ್ಮ ಮತ್ತು ಶಶಿ ಅವರ ಒಂದು ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಅಂದರೆ ನಿಮ್ಮ ಪಾತ್ರ ಮತ್ತು ಗಣೇಶ್ ಅವರ ಪಾತ್ರದ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಸೊ ಈ ಜರ್ನಿ ಹೇಗಿತ್ತು ಸಿನಿಮಾದಲ್ಲಿ, ಅಥವಾ ಆಫ್ ಸ್ಕ್ರೀನ್ ಒಂದು ಪಾತ್ರ ಡೈಲಾಗ್ ಹೇಳಬೇಕಾದ್ರೆ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್ ಹೇಗಿತ್ತು ಅಂತ? ನಮ್ಮದು ಶೂಟ್ ಆಗಿದ್ದು ಫಸ್ಟಿಗೆ ತೀರ್ಥಹಳ್ಳಿ ಹತ್ರ ಒಂದು ದೇವಸ್ಥಾನದಲ್ಲಿ. ಅಲ್ಲಿ ನೇಚರೇ ವೆರಿ ಸಪೋರ್ಟಿವ್, ಇಟ್ ಗಿವ್ಸ್ ಸೋ ಮಚ್ ಪಾಸಿಟಿವಿಟಿ. ಅಂಥ ಒಂದು ಅದ್ಭುತವಾದ ಜಾಗದಲ್ಲಿ ಗಿಡ ಮರಗಳ ಮಧ್ಯೆ ನಾವು ಶೂಟ್ ಮಾಡಿದ್ದು. ಆ್ಯಂಡ್ ಶಶಿ ಅವರು ನಾವು ಏನು ಲೈಕ್ ಡೈಲಾಗ್ಸ್ ಏನು ಕೊಟ್ಟಾಗ ಇಬ್ಬರು ಒಟ್ಟಿಗೆ ಪ್ರಿಪೇರ್ ಆಗ್ತಿದ್ವಿ. ದೇರ್ ವಾಸ್ ಅ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಗುಡ್ ಬಾಂಡೇಜ್ ಬಿಟ್ವೀನ್ ಅಸ್. ಸೊ ಅದು ಪಾತ್ರದಲ್ಲಿ ಕೂಡ ನೀಟಾಗಿ, ಸಾಂಗಲ್ಲಿ ಎಲ್ಲರೂ ಇಷ್ಟಪಟ್ಟಂತಹ ಸಾಂಗ್, ಎಸ್ಪೆಷಲಿ ನಮ್ಮಿಬ್ಬರ ಸಾಂಗನ್ನು. ಹಾಗೆ. ಎಸ್, ಹೇಗೆ ನಿಮಗೆ ಸಿನಿಮಾಗೆ ಅವಕಾಶ ಸಿಕ್ಕಿದೆ? ಹೇಗೆ ಆಫರು? ಸಿನಿಮಾ ಅಂತಂದರೆ
ನಾನು ಮುಂಚೆ ಅಡ್ವರ್ಟೈಸ್ಮೆಂಟ್ಸಲ್ಲಿ ಮಾಡ್ತಾ ಇದ್ದೆ, ಮಾಡೆಲ್ ಆಗಿ ವರ್ಕ್ ಮಾಡ್ತಿದ್ದೆ, ಲೇಟರ್ ಆನ್ ಸೀರಿಯಲ್ಗಳು ಬಂದಾಗ ಮಾಡ್ತಾ ಇದ್ದೆ. ಹಾಗೆ ಒಂದಿನ ಪ್ರಯತ್ನ ಪಡ್ತಾ ಇದ್ದೆ ಎಲ್ಲ ಸಿನಿಮಾಗಳಲ್ಲೂ ಮಾಡೋದಕ್ಕೆ. ಒಂದಿನ ಆಡಿಷನ್ಸ್ ಅಂತ ಬಂದಾಗ ಐ ವೆಂಟ್ ಅಂಡ್ ಅಟೆಂಡೆಡ್ ಆಡಿಷನ್ಸ್. ಆಗ 2 ಪೇಜ್ ಡೈಲಾಗ್ ಕೊಟ್ಟಿದ್ದರು. 2 ಪೇಜ್ ಡೈಲಾಗನ್ನು ತೊಗೊಂಡೆ. ಎಸ್ಪೆಷಲಿ ರೈಟರ್ ಆಫ್ ದಿ ಸಿನಿಮಾ ಫಸ್ಟ್ ಡೇ ಆಡಿಷನ್ ಆಗಿದ್ದು 2 ನಿಮಿಷನೂ ತೊಗೊಂಡಿಲ್ಲ ಅವತ್ತು. ಮೇಡಮ್ ನೀವೇ ಫಿಕ್ಸು ಅನ್ನೋ ಥರ ಫುಲ್ ಫೈನಲ್ ಆಗೋಗಿದ್ರು. ಹಿ ವಾಸ್ ಸೋ ಕಾನ್ಫಿಡೆಂಟ್ ಆನ್ ಮೀ, ಎಸ್ಪೆಷಲಿ ಬಿಕಾಸ್ ಆಫ್ ಪರ್ಫಾರ್ಮೆನ್ಸ್. ಆ ಹಳ್ಳಿ ಹುಡುಗಿಗೆ ಪಾತ್ರಕ್ಕೆ ಪರ್ಫೆಕ್ಟಾಗಿ ಆ್ಯಪ್ಟ್ ಆಗ್ತೀನಿ ಅನ್ನೋ ಅವರು ಒಂದು ಏನಿತ್ತು ಭಾವನೆ, ಅದರಿಂದ ನನಗೆ ಸಿನಿಮಾ ಸಿಕ್ಕಿದ್ದು. ನಾನು ಸುಕೇಶ್ ಅವ್ರಿಗೆ ಐ ಶುಡ್ ಡೆಫಿನೆಟ್ಲಿ ಥ್ಯಾಂಕ್ ಹಿಮ್. ಈವನ್ ಡೈರೆಕ್ಟರ್ ವಾಸ್ ಆಲ್ಸೋ ಹ್ಯಾಪಿ ವಿತ್ ಮೈ ಪರ್ಫಾರ್ಮೆನ್ಸ್. ದಿಸ್ ಇಸ್ ಎಸ್, ಇಂಟರ್ವಲ್ ಸಿನಿಮಾದಲ್ಲಿ ಹೈಲೈಟ್ಸು ಇನ್ನು ನೋಡದೇ ಇರೋರಿಗೆ, ನೀವು ಈ ಸಿನಿಮಾನ ಇನ್ನೂ ನೋಡಿಲ್ಲ ಅಂದರೆ ನೀವು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳೋದಾದರೆ, ಆಡಿಯನ್ಸಿಗೆ ಒಂದು ಹೈಲೈಟ್ಸ್ ಹೇಳೋದಾದರೆ ಏನು ಹೇಳೋದಂತಂದರೆ, ಹಳ್ಳಿ ಬಿಟ್ಟು ಎಲ್ಲರೂ ಬೆಂಗಳೂರಿಗೆ ಬರ್ತೀವಿ, ಅದು ಒಂದಾದರೆ, ಅಲ್ಲಿನ ಜೀವನ ಒಂದಾದರೆ, ಹಳ್ಳಿಗೆ ಬರೋಕ್ಕೆ ಮುಂಚೆ ಸಿಟಿಗೆ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬರೋಕ್ಕೆ ಮುಂಚೆ ನಮ್ಮ ಹಳ್ಳಿಯಲ್ಲಿ ಏನು ತರಲೆ ತುಂಟಾಟಗಳು, ಎಸ್ಪೆಷಲಿ ಹುಡುಗರು ನಿಮ್ಮ ಪೋಲಿ ಮಾತುಗಳು, ಹಳ್ಳಿ ಕಟ್ಟೆ ಹತ್ರ ಕುತ್ಕೊಂಡು ಹೊಡಿಯೋ ಹರಟೆ, ಫ್ರೆಂಡ್ಸ್ ಮನೆಗಳಿಗೆ ಹೋಗಿ ಗ್ಯಾಂಗ್ ಸುತ್ತಾಡೋ ಅಂತಹ ಏನು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮನ್ನು ನೀವು ಮತ್ತೆ ತೆರೆ ಮೇಲೆ ನಮ್ಮ ಮುಖಾಂತರ ನೋಡ್ಕೊತೀರಾ. ಆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಜೊತೆಗೆ ಬೆಂಗಳೂರಿಗೆ ಬಂದಮೇಲೆ ಊರನ್ನು ಬಿಟ್ಟು ಊರಲ್ಲಿ ಮಜಾ ಮಾಡ್ಕೊಂಡಿರ್ತೀರ, ಬೆಂಗಳೂರಿಗೆ ಬಂದಮೇಲೆ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ. ಎಸ್, ಕಡೆಯದಾಗಿ ಆಡಿಯನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ಹೊಸ ಸಿನಿಮಾಗಳನ್ನು, ಹೊಸಬ್ರನ್ನು ಪ್ರೋತ್ಸಾಹಿಸಿ. ಸಿನಿಮಾದ ಬಗ್ಗೆ ಪಾಸಿಟಿವ್ ರಿವ್ಯೂಸ್ ಕೇಳಿದಾಗ ನೀವು ಥಿಯೇಟ್ರ್ಗಳಿಗೆ ಬಂದು ಸಿನಿಮಾನ ನೋಡಬೇಕು. ಆಗಷ್ಟೇ ಕನ್ನಡ ಸಿನಿಮಾಗಳು, ಕನ್ನಡದ ಆ್ಯಕ್ಟರ್ಗಳು ಬೆಳಿತೀವಿ, ಮತ್ತಷ್ಟು ಸಿನಿಮಾಗಳನ್ನು ಮಾಡ್ತೀವಿ, ಮತ್ತಷ್ಟು ಹೊಸಬರಿಗೆ ಅವಕಾಶ ಸಿಗತ್ತೆ. ಅಂದರೆ ನೀವು ಮಾಡಲೇಬೇಕು ಅನ್ನೋ ಹೇರಿಕೆ ನಿಮ್ಮ ಮೇಲಿಲ್ಲ, ನಾವು ಮಾಡ್ತಿಲ್ಲ. ಇಟ್ಸ್ ಲೈಕ್ ಆ ಸಿನಿಮಾದ ಬಗ್ಗೆ ಪಾಸಿಟಿವ್ ಕೇಳಿದಾಗ ಬಂದು OTT ಅಂತ ಕಾಯೋದಕ್ಕಿಂತ ಬಂದು ಚಿತ್ರಮಂದಿರಗಳಲ್ಲಿ ಸಿನಿಮಾಗಳನ್ನು ನೋಡಿದ್ರೆ ಕನ್ನಡ ಸಿನಿಮಾಗಳು ಬೆಳೆಯುತ್ತೆ, ಚಿತ್ರಮಂದಿರಗಳು ಉಳಿಯುತ್ತೆ, ನಮ್ಮಂಥ ಕಲಾವಿದರು ಕೂಡ ಉಳಿತೀವಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.